ಇವತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಈ ಔತಣಕೂಟ ಅನೇಕ ರೀತಿಯ ಲೆಕ್ಕಾಚಾರಗಳನ್ನು ಒಳಗೊಂಡಿದೆ ಅನ್ನೋದು ಬಹಿರಂಗವಾಗಿ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ನವೆಂಬರ್ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಔತಣಕೂಟ ಆಯೋಜನೆ ಮಾಡಿರೋದು ಅನೇಕ ರೀತಿಯ ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಸಂಪುಟ ಪುನಾರಚನೆ ಇಲ್ಲಿ ಫಿಕ್ಸ್ ಆಗಿದೆ. ಹೀಗಾಗಿ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗ್ತಾ ಇದ್ದಾರೆ ಸಿಎಂ. ಔತಣಕೂಟದಲ್ಲಿ ಸಚಿವರಿಗೆ ಸಂಪುಟ ಪುನಾರಚನೆ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ಇವತ್ತು ಸಂಜೆ ಮುಖ್ಯಮಂತ್ರಿಗಳು ತಮ್ಮ ಅಧಿಕೃತ ನಿವಾಸದಲ್ಲಿ ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಕೆಲವು ಸಚಿವರ ಪಟ್ಟಿಯನ್ನು ಈಗಾಗಲೇ ಮಾಡಲಾಗಿದೆ. ಅವರ ಕಾರ್ಯವೈಖರಿ ಅಂಥದ್ದು, ಸಚಿವರನ್ನಾಗಿ ಮಾಡಿದ ನಂತರದಲ್ಲಿ ಏನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ದಾರೆ, ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟು ಸಾಮರ್ಥ್ಯವನ್ನು ಹಾಕಿದ್ದಾರೆ, ಎಷ್ಟೊಂದು ಶಕ್ತಿಯುತವಾಗಿ ಅವರು ಕೆಲಸ ಮಾಡಿದ್ದಾರೆ ಅನ್ನೋದಿದೆಯಲ್ಲ, ಅದನ್ನು ಪಟ್ಟಿ ಮಾಡಲಾಗಿದೆ. ಹೀಗಾಗಿ ಇವತ್ತು ಅಧಿಕೃತ ನಿವಾಸ ಕಾವೇರಿಯ ಕಡೆ ಎಲ್ಲರ ಚಿತ್ತ. ಸಂಜೆ ನಡೆಯುವಂಥ ಭೋಜನಕೂಟದ ಬಗ್ಗೆ ಕುತೂಹಲ ಇದೆ. ಸಚಿವರಿಗೆ ಭರ್ಜರಿ ಭೋಜನಕೂಟ ಇದೆ. ಭೋಜನ ಭರ್ಜರಿಯಾಗಿ ಪ್ರತಿನಿತ್ಯವೂ ಅವರ ಮನೆಯಲ್ಲೂ ಇರುತ್ತೆ. ಆದರೆ ಇಲ್ಲಿ ಸರ್ಜರಿ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಭರ್ಜರಿ ಊಟದ ನೆಪ, ಬಟ್ ಸರ್ಜರಿಯವ ನಿಜವಾದ ಕಾರಣ. ಹೀಗಾಗಿ ಯಾರನ್ನೆಲ್ಲ ಸರ್ಜರಿ ಆಗುತ್ತೆ, ಯಾರನ್ನು ಕೈ ಬಿಡ್ತಾರೆ, ಯಾರನ್ನು ಸೇರಿಸಿಕೊಳ್ತಾರೆ, ಬಹಳ ವಿಶ್ವಾಸದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಊಟ ಕೊಡ್ತಾ ಇರ್ತೀನಿ, ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಇದು ನಾರ್ಮಲ್ ಆಗೇ ಇರ್ತದೆ ಫುಡ್. ಸರ್, ಸಂಪುಟ ವಿಸ್ತರಣೆ ಆಗಿರ್ಬೋದು, ಪುನಾರಚನೆ ಮುಂದಿನ ಹಂತದಲ್ಲಿ ಸಂಬಂಧ, ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ. ಎಸ್, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇದು ಭರ್ಜರಿ ಭೋಜನ ಹೌದು, ಸರ್ಜರಿಯ ವಿಚಾರವೂ ಹೌದು, ಏನೆಲ್ಲ ನಡೀಬಹುದು? ಯಾಕಂತ ಹೇಳಿದ್ರೆ ಸಚಿವರನ್ನ ಕೆಲವರನ್ನ ಕೈ ಬಿಡಲಾಗತ್ತೆ ಅಂತ ಹೇಳಿದ್ರೆ ಯಾವ ಆಧಾರವನ್ನು ನೀಡಬೇಕಾಗತ್ತೆ? 2.5 ವರ್ಷದ ಅವಧಿಯನ್ನು ಹೊರತುಪಡಿಸಿ ಏನೆಲ್ಲ ಚರ್ಚೆಗಳಾಗಬಹುದು ಅಂತ ಹೇಳಿ. ದಶರಥ್, ಇವತ್ತು ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನು ಮುಖ್ಯಮಂತ್ರಿಗಳು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಡಿನ್ನರ್ ಪಾರ್ಟಿಯ ಜೊತೆಯಲ್ಲಿ ಸರ್ಜರಿ ಮಾಡುವಂಥ ಒಂದು ಪ್ರಯತ್ನಗಳು ಇಲ್ಲಿ ನಡೆಯುತ್ತೆ. ಕಾರಣ, ನವೆಂಬರ್ನಲ್ಲಿ ಸಂಪುಟ ಪುನಾರಚನೆಯನ್ನು ಮಾಡಬೇಕು ಅನ್ನುವಂಥ ಕೂಗು ಬಹಳ ಹಿಂದೆನೂ ಕೂಡ ಇತ್ತು. ಈಗ ಹೈಕಮಾಂಡ್ನಿಂದಲೇ ಅಧಿಕೃತವಾಗಿ ಸೂಚನೆ ಬಂದಿರೋ ಕಾರಣ ಮುಖ್ಯಮಂತ್ರಿಗಳು ಈ ಒಂದು ಸಂಪುಟ ಪುನಾರಚನೆಗೆ ಕೈ ಹಾಕಿದ್ದಾರೆ. ಕಾರಣ, ಸಂಪುಟ ಪುನಾರಚನೆಯನ್ನು ಮಾಡಿದ್ದೆ ಆದರೆ ನಾನು ನನ್ನ ಸೀಟನ್ನು ಉಳಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲದೆ ಹೋದರೆ ಈಗ CM ಬದಲಾವಣೆ ಕೂಡ ಅಲ್ಲಿಗೆ ಬರುತ್ತೆ. ಆಗ DK ಶಿವಕುಮಾರ್ ಕೂಡ ಎಂಟ್ರಿ ಆಗ್ತಾರೆ. ಸೊ ಈಗ ಸಂಪುಟ ಪುನಾರಚನೆಯನ್ನು ಮಾಡಿದ್ರೆ ಹೈಕಮಾಂಡು ಮತ್ತೆ CM ಬದಲಾವಣೆ ವಿಚಾರದಲ್ಲಿ ತಟಸ್ಥವಾಗುತ್ತೆ. ಮತ್ತಷ್ಟು ತಿಂಗಳ ಕಾಲ ನಾನು ಮುಂದುವರಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರ ಇಟ್ಟಂತೆ ಇದೆ. ಇನ್ನು ಇದರ ಜೊತೆಗೆ ಸಂಪುಟ ಪುನಾರಚನೆ ಮಾಡಿದ್ರೆ ಸುಮಾರು 10ರಿಂದ 15 ಸಚಿವರನ್ನು ಕೈಬಿಟ್ಟು ಅವರ ಜಾಗಕ್ಕೆ 4-5 ಬಾರಿ ಶಾಸಕರಾಗಿರುವಂಥವ್ರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಪ್ರಯತ್ನಗಳು ಇಲ್ಲಿ ಆಗತ್ತೆ. ಯಾಕೆಂದರೆ ಸುಮಾರು ಜನ ಇದ್ದಾರೆ, ಹಿರಿಯರು 3 ಬಾರಿ ಗೆದ್ದಂಥವ್ರು ಇದ್ದಾರೆ, 4 ಬಾರಿ ಗೆದ್ದವರು ಇದ್ದಾರೆ, 5 ಬಾರಿ ಗೆದ್ದವರು ಕೂಡ ಇದ್ದಾರೆ. ಸೊ ಇವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. 2.5 ವರ್ಷಗಳ ನಂತರ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಹಿಂದೆ ಬಂದಂಥ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಸಂಪುಟ ಪುನಾರಚನೆ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಸಿದ್ದರಾಮಯ್ಯನವರ ಮುಂದೆ ಇದೆ. ಹಾಗಾಗಿ ಇವತ್ತು ಸಚಿವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಊಟದ ನೆಪದಲ್ಲಿ ಈ ಒಂದು ಸಭೆಯನ್ನು ಮಾಡಲಾಗ್ತಾ ಇದೆ. ಇವತ್ತೇನು ನೇರವಾಗಿ ಸಚಿವರಿಗೆ ನಿಮ್ಮನ್ನು ಕೈ ಬಿಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಅವರೇನು ಹೇಳೋದಿಲ್ಲ. ಆದರೆ ಒಂದು ಸುಳಿವನ್ನು ಇವತ್ತು ಕೊಡ್ತಾರೆ. ಹೈಕಮಾಂಡ್ನಿಂದ ಈ ರೀತಿಯಾದಂಥ ಒಂದು ಸಂದೇಶ ಈಗ ಪಾಸಾಗಿದೆ, ಹಾಗಾಗಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೆಲವರು ಗಟ್ಟಿ ಧೈರ್ಯವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಸುಳಿವನ್ನು ಸಚಿವರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಇವತ್ತಿನ ಈ
ಭೋಜನ ಕೂಟದ ನೆಪದಲ್ಲಿ ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಮಹತ್ವವನ್ನು ಇದು ಪಡ್ಕೊಳ್ತಾ ಇದೆ ದಶರಥ್. ಯಾಕೆಂದರೆ ಈಗಾಗಲೇ ಕಳೆದ 4 ತಿಂಗಳ ಹಿಂದೆ ಕೂಡ ಸಂಪುಟ ಪುನರಚನೆ ಆಗುತ್ತೆ, ಸುಮಾರು 10 ಸಚಿವರನ್ನು ಕೈ ಬಿಡಲಾಗತ್ತೆ, ಅಲ್ಲಿಗೆ ಹೊಸಬರನ್ನು ತಂದು ಕೂರಿಸಲಾಗತ್ತೆ ಅನ್ನುವಂಥ ಚರ್ಚೆಗಳು ಹಿಂದೆನೇ ಇತ್ತು. ಆದರೆ ಆ ಸಂದರ್ಭದಲ್ಲಿ ಮೂಡ ಪ್ರಕರಣ, ವಾಲ್ಮೀಕಿ ಪ್ರಕರಣಗಳು ಮುಂದೆ ಬಂದಿದ್ದರಿಂದ CM ಕುರ್ಚಿಗೂ ಕೂಡ ಕಂಟಕ ಎದುರಾಗಬಹುದು ಅನ್ನುವಂಥ ಕಾರಣಕ್ಕೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಹಿಂದಕ್ಕೆ ಹಾಕ್ತಾರೆ. ಹೈಕಮಾಂಡ್ನಿಂದ ಹೇಳಿದ್ರು ಕೂಡ ಆಗ ಸಂಪುಟ ಪುನಾರಚನೆಗೆ ಅವರು ಕೈ ಹಾಕೋದಕ್ಕೆ ಹೋಗೋದಿಲ್ಲ. ಈಗ ಎಲ್ಲವೂ ಕೂಡ ತಿಳಿಯಾಗಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಸಂಪುಟ ಪುನಾರಚನೆಯನ್ನು ಮಾಡಿದರೆ ಈ ವಿಚಾರ ಅಲ್ಲಿಗೆ ಪೆಂಡಿಂಗ್ ಉಳಿಯುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಭೋಜನ ಕೂಟದ ನೆಪದಲ್ಲಿ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ. ಈಗಾಗಲೇ ಹಿಂದೆ KPCC ಅಧ್ಯಕ್ಷರು ಕೂಡ ಒಂದು ವರದಿಯನ್ನು ತರಿಸ್ಕೊಂಡಿದ್ರು. ಯಾರ್ಯಾರು ಇಲಾಖೆಗಳಲ್ಲಿ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಮಟ್ಟದ ಶಾಸಕರ ಜೊತೆ ಮುಖಂಡರ ಜೊತೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರಾ, ಹೊಂದಾಣಿಕೆ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನು ತರಿಸ್ಕೊಂಡಿದ್ರು. ಅದನ್ನು ಹೈಕಮಾಂಡ್ಗೂ ಕೂಡ ರವಾನೆ ಮಾಡಿದರು. ಹೈಕಮಾಂಡ್ನಿಂದಲೂ ಕೂಡ ಒಂದು ತಂಡ ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿತ್ತು. ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ವರದಿಯನ್ನು ಸಂಗ್ರಹ ಮಾಡಿ ಅದನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿತ್ತು. ಸೊ ಹಾಗಾಗಿ ಇದೆಲ್ಲವನ್ನೂ ಮುಂದಿಟ್ಕೊಂಡು ಈಗ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿದೆ. ಹೈಕಮಾಂಡ್ನ ಸೂಚನೆಯಂತೆಯೇ ಈಗ ಸಿದ್ದರಾಮಯ್ಯ ಅವರು ಇದಕ್ಕೆ ಕೈ ಹಾಕಿದ್ದಾರೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.